ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು, ಅದರಲ್ಲೂ 14 ಸೈಟ್ಗಳನ್ನ ತಮ್ಮ ಪ್ರಭಾವ ಹಾಗೆ ಅಧಿಕಾರವನ್ನ ಬಳಸಿ ಪಡೆಯಲಾಗಿದೆ ಪರ್ಯಾಯವಾಗಿ ಅಂತ ಹೇಳಿ ಏನೋ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನಿಖೆ ನಡೆಸಿ ಅಂತ ನೀಡಿದ ಆದೇಶ. ಈ ಆದೇಶವನ್ನ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋರ್ಟ್ನ ಮೊರೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ಬಹಳ ಸುದೀರ್ಘವಾದ, ಬಹುಶಃ ಎಲ್ಲ ವಾದಿಗಳಿಗೂ ಕೂಡ ಸಮಾನವಾದ ಅವಕಾಶವನ್ನ ಕೊಟ್ಟು, ಸಮಯವನ್ನ ಕೊಟ್ಟು, ಪ್ರತಿಯೊಬ್ಬ ದೂರುದಾರರ ಪರ ವಕೀಲರನ್ನ ಹಾಗೆ ಪ್ರತಿವಾದಿಗಳನ್ನ ಕೂಲಂಕುಷವಾಗಿ ಆಲಿಸದೆ ನ್ಯಾಯಾಲಯ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಿದ್ದರಾಮಯ್ಯನವರ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಕರಣ, ಇದನ್ನ ತನಿಖೆಗೆ ಒಳಪಡಿಸಬೇಕಾ ಅಥವಾ ಕೈ ಬಿಡಬೇಕಾ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ತೀರ್ಪನ್ನ ನೀಡೋದಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸುದೀರ್ಘವಾದ ವಿಚಾರಣೆಯನ್ನ ಆಲಿಸದೆ ಇವತ್ತು ತೀರ್ಪನ್ನ ನೀಡಲಿದೆ. ಪ್ರಮುಖವಾಗಿ 3 ದೂರುದಾರರು, ಸ್ನೇಹಮಯಿ ಕೃಷ್ಣ, ಟಿ.ಜೆ. ಅಬ್ರಹಂ ಹಾಗೆ ಪ್ರದೀಪ್ ಕುಮಾರ್, ಈ 3 ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿ ಪರ ಹಿರಿಯ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸಿರೋದು. ಹೀಗೆ ಪ್ರತಿಯೊಬ್ಬ ವಕೀಲರ ವಾದವನ್ನ ಕೂಡ ಆಲಿಸಿರುವ ನ್ಯಾಯಾಲಯ ಇವತ್ತು ತೀರ್ಪನ್ನ ನೀಡಲಿದೆ. ಹೀಗಾಗಿ ಈ ಮಂಗಳವಾರ ವರವಾಗತ್ತಾ ಸಿದ್ದರಾಮಯ್ಯನವರಿಗೆ ಅಥವಾ ಅಮಂಗಳವಾಗತ್ತಾ ಅನ್ನೋದು ಸದ್ಯಕ್ಕೆ ಕುತೂಹಲ ಕಾರಣವಾಗಿದೆ. ಕಳೆದ ಬಾರಿ ಎಲ್ಲ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಿಗದಿತ ಕಾರ್ಯಕ್ರಮಗಳನ್ನ ಕೂಡ ರದ್ದುಗೊಳಿಸಿ ಇಡೀ ಈ ಕೋರ್ಟ್ನ ಹಿಯರಿಂಗ್ಗೋಸ್ಕರನೇ ಸಮಯವನ್ನ ಮೀಸಲಿಟ್ಟಿದ್ರು. ಇವತ್ತು ತೀರ್ಪು ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಇನ್ ಕೇಸ್ ಏನಾದ್ರೂ ಹೈಕೋರ್ಟ್ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಆಪ್ಷನ್ ಕೂಡ ಇದೆ ಸಿದ್ದರಾಮಯ್ಯನವರಿಗೆ, ಹಾಗೆ ದೂರುದಾರರಿಗೂ ಅಷ್ಟೇ. ಇನ್ ಕೇಸ್ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದ್ರೆ ಅದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಟಿ.ಜೆ. ಅಬ್ರಹಂ ಕೂಡ ಹೇಳಿದ್ದಾರೆ, ಸ್ನೇಹಮಯಿ ಕೃಷ್ಣ ಕೂಡ ಹೇಳಿದ್ದಾರೆ. ಈಗ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಒಂದು ಸ್ಟೋರಿ ತೋರಿಸ್ಕೊಂಬರೋಣಲ್ವಾ ವೀಕ್ಷಕರೇ? ಓಕೆ, ಇದರ ಬಗ್ಗೆ ಏನು ಒಂದು ಕಡೆ ಮುಖ್ಯಮಂತ್ರಿ ಪಟ್ಟ ಅಲಗಾಡ್ತಾ ಇದೆ ಅಂತೇಳಿ, ಇನ್ನೊಂದು ಕಡೆ ಯಾರು ಮುಖ್ಯಮಂತ್ರಿ ಅಂತೇಳಿ ಎಲ್ಲವೂ ಕೂಡ ಕೇಂದ್ರೀಕೃತವಾಗಿರೋದು ಮುಡಾ ಪ್ರಾಸಿಕ್ಯೂಷನ್ ಮೇಲೆ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತೇಳಿ. ಇಲ್ಲಿ ಆರಂಭದಲ್ಲಿ ಏನಾಗಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಯಾರು, ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಈ 3 ದೂರುದಾರರು ಏನಿದ್ದಾರೆ ಅವರು ಹೋಗಿ ಕೇಸನ್ನು ದಾಖಲಿಸಬೇಕು ಅಥವಾ ಮೊಕದ್ದಮೆ ದಾಖಲಿಸಬೇಕು ಕೋರ್ಟ್ನಲ್ಲಿ. ಆ ಮೊಕದ್ದಮೆ ದಾಖಲಿಸಿದ ನಂತರ ಸಣ್ಣ ಕೋರ್ಟ್, ಕೆಳಗಿನ ಕೋರ್ಟ್ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಗಳಿಗೆ ಕೊಡುತ್ತೆ, ನೋಡಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತೇಳಿ. ಆ ಟೈಮಲ್ಲಿ ಏನಾದರೂ FIR ಆದರೆ ಇವರು ಅರೆಸ್ಟ್ ಆಗ್ತಾರೆ, ಮಗದೊಂದು ಅಂತೇಳಿ. ಇದೆಲ್ಲ ಆಗೋದಕ್ಕಿಂತ ಮೊದಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣವೇ ಸಿದ್ದರಾಮಯ್ಯ ಏನು ಮಾಡಿದ್ರು, ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ವಾದ ವಿವಾದ, ಸ್ಮಿತಾ ಅವರು ಹೇಳಿದ್ರು, ಎಲ್ಲರ ಮಾತುಗಳನ್ನು ಕೇಳಿಸ್ತು ಇವತ್ತು ಆರ್ಡರ್ ಕೊಡ್ತೀನಪ್ಪ ಅಂತೇಳಿ ಇವತ್ತು ಆರ್ಡರ್ ಕೊಡುತ್ತೆ. ಅದು ಆ ಆದೇಶ ಏನಾಗಿರುತ್ತೆ ಅಂತೇಳಿ ಬನ್ನಿ ಒಮ್ಮೆ ರಿಕಾಲ್ ಮಾಡ್ಕೊಂಡು ಬರೋಣ. ಅದಾದ ನಂತರ ಸ್ಮಿತಾ ಅವರು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಬೆಳಕು ಚೆಲ್ತಾರೆ. ಆ ರಿಪೋರ್ಟ್ ಏನಿದೆ ನೋಡ್ಕೊಂಡು ಬರೋಣ ಮೊದಲಿಗೆ. ಅಲುಗಾಡುತ್ತಿದೆ ರಾಜ್ಯದ ಸಿಎಂ ಗದ್ದುಗೆ. ಸಿದ್ದರಾಮಯ್ಯಗೆ ಇಂದೇ ಫೈನಲ್ ಡೇ. ಮೂಡ ಹಗರಣದಲ್ಲಿ ಸಿಲುಕಿ ಸಿಎಂ ಸಿದ್ದರಾಮಯ್ಯ ವಿಲವಿಲ ಒದ್ದಾಡ್ತಿದ್ದಾರೆ. ಹಗರಣದಿಂದ ಹೊರಬರಲು ಭಾರಿ ಕಸರತ್ತು ನಡೆಸುತ್ತಿದ್ರೂ ಸಾಧ್ಯವಾಗ್ತಿಲ್ಲ. ಈ ನಡುವೆ ಇಂದು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಕುರಿತ ಫೈನಲ್ ರಿಪೋರ್ಟ್ ಬರಲಿದ್ದು ಸಿದ್ದರಾಮಯ್ಯಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗಿದೆ. ಹೈಕೋರ್ಟ್ನಲ್ಲಿ ಇಂದು ಸಿಎಂ ಭವಿಷ್ಯ ನಿರ್ಧಾರವಾಗಲಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗಲಿದೆ. ಹೀಗಾಗಿ ಎಲ್ಲರ ಚಿತ್ತ ಇದೀಗ ಕೋರ್ಟ್ನತ್ತ ನೆಟ್ಟಿದ್ದು ಭಾರೀ ಕುತೂಹಲ ಸೃಷ್ಟಿಸಿದೆ. ನಮ್ಮ ಪರ ತೀರ್ಪು ಬರಲಿದೆ. ಇನ್ನು ತೀರ್ಪು ನಮ್ಮ ಪರ ಬರುತ್ತದೆ. ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು. ಪ್ರಾಸಿಕ್ಯೂಷನ್ ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂಗೆ ಹೋಗ್ತೇನೆ ಅಂತ ದೂರುದಾರ ಟಿ.ಜೆ. ಅಬ್ರಹಂ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ನನಗೆ ಅನ್ಸೋದು ತೀರ್ಪು ನಮ್ಮ ಪರ ಬರುತ್ತೆ ಅಂತ. ಏನ್ ತಪ್ಪಾಡಿದ್ದೀನಿ, ನಂದ್ರಲ್ಲಿ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದೀವಿ, ಒಂದು ಬಿಟ್ಟಿಲ್ಲ. ಈಗ ನಂದನ್ನ ನೋಟಿಸ್ ಕಳಿಸ್ಬೇಕಾದ್ರೆ ಕರೆಕ್ಟ್ ಆಗಿ ನಂದು ಕಂಪ್ಲೇಂಟ್ ಅನ್ನ ಸಿಎಂ ಕಳಿಸಿದ್ದಾರೆ. ಅದ್ರ ಮೇಲೆ ಉತ್ತರ ತಗೊಂಡಿದ್ದಾರೆ, ಅದ್ರ ಮೇಲೆ ಆಲೈಸಿ ಕೊಟ್ಟಿದಾರಪ್ಪ ಆರ್ಡರ್. ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಿದ್ದರಾಮಯ್ಯಗೆ ಭಾರಿ ಕಂಟಕ ಎದುರಾಗಲಿದೆ. ಒಂದ್ ವೇಳೆ ಪ್ರಾಸಿಕ್ಯೂಷನ್ ಅರ್ಜಿ ವಜಾಗೊಳಿಸಿದ್ರೆ ಬಿಗ್ ರಿಲೀಫ್ ಸಿಗಲಿದೆ. ಏನಾಗಲಿದೆ ಅಂತ ಇಂದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ತೀರ್ಪನ್ನ ಪ್ರಕಟ ಮಾಡಲಿದೆ ಕೋರ್ಟ್. ಹಾಗಾಗಿ ಪಾಸಿಬಿಲಿಟೀಸ್ ಏನಿದೆ, ಯಾವ ತರವಾದ ಜಡ್ಜ್ಮೆಂಟ್ ಬರುವ ಪಾಸಿಬಿಲಿಟೀಸ್ ಇದೆ, ಏನು ಬಂದರೆ ಏನಾಗಬಹುದು, ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸುದೀರ್ಘವಾದ ವಾದ ಪ್ರತಿವಾದ ಮಂಡನೆ ಆಗಿದೆ, ಆಲಿಸಿದೆ ಕೂಡ ನ್ಯಾಯಾಲಯ. ಇದು ಸಾಂವಿಧಾನಿಕ ಪ್ರಶ್ನೆ, ಹೀಗಾಗಿ ಸಿಂಗಲ್ ಜಡ್ಜ್ ಬೆಂಚಲ್ಲಿ ಡಿಸೈಡ್ ಆಗೋದು ಕಷ್ಟ ಅನ್ನೋರು ಕೆಲವರು ವಾದ ಇದೆ. ಇಲ್ಲಿ ಕೇವಲ ತನಿಖೆ ನಡೆಸಬೇಕಾ ಬೇಡವಾ ಅನ್ನೋ ತೀರ್ಮಾನ ಮಾಡಬೇಕು, ಹೀಗಾಗಿ ಇದೇ ನ್ಯಾಯಾಲಯ ತೀರ್ಪನ್ನ ಕೊಡೋ ಸಾಧ್ಯತೆ ಅನ್ನೋರ್ದು ವಾದ ಇದೆ. ಏನಾಗಬಹುದು, ಹಿಂದಿನ ಪ್ರಕರಣಗಳ ಉದಾಹರಣೆಯನ್ನ ಗಮನಿಸ್ತಾ ಹೇಳೋದಾದ್ರೆ? ಸ್ಮಿತಾ, ಏನು ಮೂಢ ವಿಚಾರವಾಗಿ ರಾಜ್ಯಪಾಲರು CM ವಿರುದ್ಧ ನೀಡಿದಂಥ ಪ್ರಾಸಿಕ್ಯೂಷನನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ಆದೇಶವನ್ನು ಇವತ್ತು 12 ಗಂಟೆಗೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡುವಂಥದ್ದು. ಇಲ್ಲಿ ಯಾವ ರೀತಿಯ ತೀರ್ಪು ಬರ್ಬೋದು ಅಂತೇಳಿ ಯಾರ ಊಹೆಗೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಒಂದು ಕಡೆ 2018ರಲ್ಲಿ ಇದೇ ಜಸ್ಟಿಸ್ M ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಇದ್ದಂಥ ಪೀಠದಲ್ಲಿ ಒಂದು ಆದೇಶವನ್ನು ಕೊಡಲಾಗಿದೆ. 17A ಪೂರ್ವಾನುಮತಿ ಕಡ್ಡಾಯವಾಗಿ ಬೇಕು, ತನಿಖೆಗೆ ಕಡ್ಡಾಯವಾಗಿ ಪೂರ್ವಾನುಮತಿಯನ್ನು ನೀಡಲೇಬೇಕು ಅಂತಂತೇಳಿ ಒಂದು ಆದೇಶವನ್ನು ಕೊಟ್ಟಿದೆ. ಈ ಆದೇಶವನ್ನು ನೋಡಿ ಹೇಳೋದಾದರೆ, ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾಗೊಳಿಸಿ ಏಕಸದಸ್ಯ ಪೀಠ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿಯೋ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಒಂದಷ್ಟು ವಿಚಾರಗಳನ್ನು ವಾದ ಮಾಡಿದ್ರು. ಆ ವಿಚಾರಗಳು ಅಂದರೆ ಅದರಲ್ಲಿ ಪ್ರಮುಖವಾಗಿ ಅವರು ನೇರವಾಗಿ ಎಲ್ಲೂ ಸಹ ಪಾತ್ರ ವಹಿಸದೇ ಇರತಕ್ಕಂಥದ್ದು ಇರ್ಬೋದು, ಅಥವಾ ಏನು 17A ಸಂಬಂಧಿಸಿದಂತೆ ಅವರು ನೇರವಾಗಿ ಭಾಗಿಯಾಗಿಲ್ಲ ಅಂತಂದರೆ ಅವರ ಒಂದು ಘನತೆಗೆ ಚ್ಯುತಿಯನ್ನು ತಂದಂತಾಗುತ್ತದೆ. ಹೀಗಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಈ ಹಂತದಲ್ಲಿ ಕೊಡಬಾರ್ದು ಅನ್ನೋ ಒಂದು ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದರು. ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯಗೆ ರಿಲೀಫ್ ಸಿಗ್ಬೋದಾ ಅನ್ನೋ ಒಂದು ಚರ್ಚೆಗಳಿರ್ತಕ್ಕಂಥದ್ದು. ಆದರೆ ತುಷಾರ್ ಮೆಹ್ತಾ ಇವೆಲ್ಲವನ್ನು ಭಾಳ ಸ್ಪಷ್ಟವಾಗಿ ಡಾಮಿನೇಟ್ ಮಾಡೋ ರೀತಿಯಾಗಿ ವಾದವನ್ನು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ 2018ರಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ತಂದಿದ್ದಾರೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, 17A ಪೂರ್ವಾನುಮತಿ ರಾಜ್ಯಪಾಲರು ಕೊಡಬಹುದು, ಪ್ರೈಮಾ ಫಾಸಿ ಕಂಡು ಬಂದರೆ ಕೊಡ್ಬೋದು ಅನ್ನೋ ವಾದವನ್ನು ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯಪಾಲರು ಈ ಒಂದು ಆದೇಶವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿಯುತ್ತಾ ಅಥವಾ ಇದನ್ನು ಮೇಂಟೈನಬಲ್ ಅಲ್ಲ. ಇನ್ನೊಂದು ವಾದ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಘರ್ಷಣೆ ಆಗಿರೋದ್ರಿಂದ, ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ರಾಜ್ಯಪಾಲರು ಆಗಿರೋದ್ರಿಂದ ಏಕಸದಸ್ಯ ಪೀಠದಲ್ಲಿ ಇದನ್ನು ವಿಚಾರಣೆ ಮಾಡೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ವಿಭಾಗೀಯ ಪೀಠ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿರ್ತಕ್ಕಂಥ ವಿಭಾಗೀಯ ಪೀಠಕ್ಕೆ ಹೋಗಿ ಅಂತೇಳಿ ಆದೇಶ ಬರಲೂಬಹುದು ಅಂತೇಳಿ ಲೆಕ್ಕಾಚಾರಗಳಾಗ್ತಾ ಇರ್ತಕ್ಕಂಥದ್ದು. ಆದರೆ ಇದೆಲ್ಲದಕ್ಕೂ 12 ಗಂಟೆ ಸರಿಯಾಗಿ 12 ಗಂಟೆಗೆ ಮೊದಲನೇ ಮ್ಯಾಟರ್ ಆಗಿ ಈ ಒಂದು ವಿಚಾರವನ್ನು ಲಿಸ್ಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ 12:05 ಒಳಗಡೆ ಇದರ ಸ್ಪಷ್ಟ ಫಲಿತಾಂಶ ಸಿಗುವಂಥದ್ದು. ಸ್ಮಿತಾ, ಓಕೆ, ಈಗ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ. ಥ್ಯಾಂಕ್ ಯು ನಾಗರಾಜ್. ಸ್ನೇಹಮಯಿ, 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.